ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಕ್ಷೇತ್ರ ವ್ಯಾಪ್ತಿಯ ದಿನ್ನಿ ಗ್ರಾಮದಲ್ಲಿ ಈಶ್ವರ ದೇವಸ್ಥಾನ ಗರುಡ ಸ್ತಂಭ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಶಿಖರ ಉದ್ಘಾಟನೆ ಶಾಸಕ ಬಸನಗೌಡ ದದ್ದಲ್. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ದಿನ್ನಿ ಗ್ರಾಮದಲ್ಲಿ ಇಂದು ಈಶ್ವರ ದೇವಸ್ಥಾನದ ಗರುಡ ಸ್ತಂಭ ಸ್ಥಾಪನೆ ಮತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಶಿಖರ ಉದ್ಘಾಟನೆ ಶಾಸಕ ಬಸನಗೌಡ ದದ್ದಲ್ ರವರ ನೇತೃತ್ವದಲ್ಲಿ ಇಂದು ಉದ್ಘಾಟನೆ ಮಾಡಲಾಯಿತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆಶಾಪುರ್ ಚಂದ್ರಶೇಖರ ಗೌಡ ರವರು ಶಾಸಕ ಬಸನಗೌಡ ದದ್ದಲ್ ಸಾಹೇಬರು ಈಗಾಗಲೇ ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನಗಳನ್ನು ತಂದಿದ್ದು, ಇಷ್ಟು ಜನ ಶಾಸಕರುಗಳಾದರೂ ಇಂತಹ ಅನುದಾನವನ್ನು ನಾವು ಎಂದೂ ನೋಡಿರಲಿಲ್ಲ. ಗೂಗಲ್ ಬ್ರಿಡ್ಜ್ನಿಂದ ಬಂಗಾರಪ್ಪ ಕೆರೆ ತುಂಬಿಸುವ ಕೆಲಸ ಮತ್ತು ತುಂಗಭದ್ರಾ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮತ್ತು ವೀರಭದ್ರೇಶ್ವರ ಏತ ನೀರಾವರಿ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು, ಮಠಗಳು, ಮಂದಿರಗಳು, ಶಾಲಾ ಕೊಠಡಿಗಳು, ಕಾಲೇಜುಗಳು, ಹಾಸ್ಪಿಟಲ್ಗಳು, ಹಾಸ್ಟೆಲ್ಗಳು, ನದಿಗಳಿಗೆ ಬ್ರಿಡ್ಜ್ಗಳು, ಅಂಗನವಾಡಿ ಕೇಂದ್ರಗಳು, ಸಿಸಿ ರಸ್ತೆಗಳು ಮತ್ತು ಹೈಸ್ಕೂಲುಗಳನ್ನು ನಿರ್ಮಿಸಿ ನಮ್ಮ ಗ್ರಾಮಾಂತರ ಕ್ಷೇತ್ರವನ್ನೇ ಅಭಿವೃದ್ಧಿಪಡಿಸಿದ್ದಾರೆಂದು ಸಭೆಯಲ್ಲಿ ಸಾರ್ವಜನಿಕರಿಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು. ಇಂಥ ಶಾಸಕರು ಸಿಕ್ಕಿರುವುದು ನಮ್ಮ ಪುಣ್ಯವೆಂದು ಸಭೆಯಲ್ಲಿರುವ ಗ್ರಾಮಸ್ಥರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಶರಣಗೌಡ, ವೀರಭದ್ರಗೌಡ, ಸಿದ್ದನಗೌಡ, ಪೊಲೀಸ್ ಪಾಟೀಲ್, ಉಗ್ರ ನರಸಿಂಹಮಪ್ಪ, ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು, ಭಕ್ತಾದಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ಗಾರಲದಿನ್ನಿ ವೀರನಗೌಡ. मनपूर्वक पूर्णाहुति करिष्ये इति शिव संकल्प. ಎಲ್ಲರೂ ಕೈ ಜೋಡಿಸಿ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಂತ ಶಿವನಾಮ ಸ್ಮರಣೆ ಮಾಡಿಕೊಡ್ರಿ. ಎಲ್ಲರೂ ಓಂ ಪೂರ್ಣಮದ ಜಯ ಮಂಗಲಂ ಜಯ ನಮಃ ಪಾರ್ವತೇಶ್ವರ ಈಶ್ವರ ಭಗವಾನ ಕಿ. ವೆಂಕಟ ಬಗ್ಗಿಸ್ಬಿಡ್ರೆ ಬೊಗಣಿ ಬಗ್ಗಿಸ್ಬಿಡ್ರಿ ಬಿಡ್ರಿ. ಈಶ್ವರ ಭಗವಾನ ಕಿ, ವೆಂಕಟೇಶ್ವರ ಭಗವಾನ ಕಿ. ಜಯ ಮಂಗಲಂ ಜಯ ನಮಃ पुरुष एवेदं सर्वं यद्भूतं यच्च भव्यं तामसत्तुष्टेशानः धन्येनातिरोहते एतावानश्च महिमा अतो जायांश्च पूरुषः. ಮನೆ ಮಾಡಿಕೊಳ್ತಾ ಇದ್ವಿ. ಶ್ರೀ ದಿನ್ನಿ ಗ್ರಾಮದ ಎಲ್ಲ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ನಪ್ಪ ಅಂದ್ರೆ ಧ್ವಜಸ್ತಂಭ ರಸ್ತೆಗೆ ಅಡ್ಡ ಆಗಿಬಿಡ್ತದೆ. ಈ ಕಡೆ ತಗೊಂಬಂದ್ರೆ ಬಹಳ ದೂರ ಆಗಿಬಿಡ್ತದೆ. ದೇವಸ್ಥಾನದ್ದು ಏನ್ ದಾರಿದೋ ಇದು ಧ್ವಜಸ್ತಂಭ ಅಂತ ತಿಳ್ಕೊಂಡು ಅನುಮಾನ ಬರ್ತದಂತೇಳಿ ಈಶ್ವರ ಸ್ವಾಮಿಯು ಗಟ್ಟಿ ಇದ್ದಾನೆ, ನೀವು ಮಾಡುವಂತ ಭಕ್ತರು ಕೂಡ ಬಹಳ ಗಟ್ಟಿಯಾಗಿತ್ತು. ಇವತ್ತು ಸುಮಾರು ಒಂದು 25 ಅಡಿಗಳ ಎತ್ತರದಲ್ಲಿ ಇರುವಂತಹ ಆ ಧ್ವಜಸ್ತಂಭವನ್ನ, ಗರುಡ ಸ್ತಂಭವನ್ನ ನಮ್ಮ ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಶಾಸಕರಿಂದ ಅದು ಉದ್ಘಾಟನೆಗೊಂಡಿದ್ದು ಕೂಡ ಇಷ್ಟು ಬೇಗ ಸಮಯಕ್ಕೆ ಜನಪ್ರತಿನಿಧಿಗಳು ಬರೋದು ಬಹಳ ವಿರಳ. ಆದರೆ ನಿಮ್ಮ ಶಾಸಕರಾಗಿರ್ತಕ್ಕಂಥ ದದ್ದಲ್ ಬಸನಗೌಡರು ನಿಮ್ಮ ಭಕ್ತಿಗೆ ಮೆಚ್ಚಿ ಮೊದಲನೇ ಕಾರ್ಯಕ್ರಮ ದಿನ್ನಿ ಮುಗಿಸ್ಕೊಂಡು ಇನ್ನೊಂದಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಬಂದಿದ್ದಾರೆಲ್ಲ. ನೀವೆಲ್ಲರೂ ಕೂಡ ಪುಣ್ಯ ಮಾಡಿದರೆ ಉಭಯ ಶ್ರೀಗಳು ಕೂಡ ಭಾಗವಹಿಸಿದ್ದೇವೆ. ಗ್ರಾಮದ ಪ್ರತಿಯೊಂದು ಕಾರ್ಯಕ್ರಮ ಇಷ್ಟೇ ಅಲ್ಲ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಮುಂಭಾಗದ ಚಾವಣಿ ಎಲ್ಲವೂ ಕೂಡ ಸಿಸಿ ರಸ್ತೆ ಮಾಡ್ಲಿಕ್ಕೂ ಕೂಡ ಇವತ್ತು ಸಾಂಕೇತಿಕವಾಗಿ ಒಂದು ಅಡಿಪಾಯವನ್ನು ಹಾಕಿದ್ದಾರೆ. ಇನ್ನು ಒಂದು ವಾರೊಪ್ಪತ್ತಿನಲ್ಲಿ ಆ ಕಾರ್ಯವನ್ನು ಕೂಡ ಚಾಲನೆ ಮಾಡ್ತಾರೆ ಅನ್ನುವಂತ ಮಾತನ್ನ ಶಾಸಕರ ಧ್ವನಿಯಲ್ಲಿ ಹೇಳಿದರು. ಏನು ನಮ್ಮ ರೈತರು ಫಲವತ್ತಾದಂತ ಭೂಮಿಗಳಿದೆ ಅವರಿಗೆ ನೀರನ್ನು ಒದಗಿಸುವಂತ ಕೆಲಸವನ್ನ ನಾನು ಮಾಡೋದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಕೂಡ. ಈ ಕ್ಷೇತ್ರದ ಶಾಸಕರಾಗಿ ನನಗೆ 2 ಬಾರಿ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿ ಆ ಋಣವನ್ನು ತೀರಿಸುವಂತ ಕೆಲಸವನ್ನು ಮಾಡ್ತೇನೆ. ಯಾಕಂದ್ರೆ ಬಂಗಾರಪ್ಪನ ನೀರು ಬರ್ತಾ ಇದೆ, ಆದ್ರೆ ಇನ್ನೂ ಕೆಳಭಾಗಕ್ಕಾಗಲ್ಲ ಅಂತೇಳಿ ಆ ಕಡೆಯಿಂದ ಲಿಫ್ಟ್ ತುಂಗಭದ್ರಾ ನದಿಯಿಂದ ಈ ಕಡೆಗೆ ತರ್ತಾ ಇದ್ವಿ. ಅಂದ್ರೆ ಈ
ತುಂಗಭದ್ರಾ ನದಿ. ಏನು ನಮಗೆ ಜೂಪುರ ಅಣೆಕಟ್ಟು ಅಂದ್ರೆ ಅಲ್ಲಿ ಜಾತ್ರೆಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಯಾವಾಗಲೂ ನೀರು ಸ್ಟಾಕ್ ಇರ್ತದೆ ತುಂಗಭದ್ರಾ. ಅಲ್ಲಿಂದ ವೀರಭದ್ರೇಶ್ವರ ನೀರು ಎತ್ತ ನೀರು ಅಂತೇಳಿ ಅದನ್ನು ಪೂರ್ತಿ ಕುಡಿ ದಾಟಿ ಇದ್ಮೇಲೆ ಇಲ್ಲಿ ತರ ಮುಂದೆ ಕೆನಾಲಿಗೆ ತಂದು ಬಿಡುವಂತ ಕೆಲಸವನ್ನ ಅದು 200 ಕೋಟಿ ರೂಪಾಯಿಗಳನ್ನ ಸ್ಯಾಂಕ್ಷನ್ ಆಗಿದೆ. ಆದಷ್ಟು ಜಲ್ದಿ ಶೀಘ್ರದಲ್ಲಿ ಅದನ್ನು ಟೆಂಡರ್ ಆಗ್ತದೆ. ಅದರ ಜೊತೆಗೆ ಆ ಕಡೆ ಲಿಫ್ಟ್ ಇರಿಗೇಷನ್ ಅಪ್ ಟು ನಮಗೆ ಗದಾರು ಕಮಲಾಪುರ ಎಲ್ಲ ಬಂದಿದೆ. ನಮ್ಮ ಗುರುಗಳು ಇಲ್ಲ ಹುಡುಗ ತನಕ ಆ ಲಿಫ್ಟ್ ತಂದ್ರೆ ಚೆನ್ನಾಗದ. ಈಗ ನಿಮಗೆ ಈ 2 ಲಿಫ್ಟ್ಗಳಿಂದ ನಿಮ್ಮ ಕೆರೆಗಳನ್ನ ತುಂಬೋದಕ್ಕೆ ಅನುಕೂಲ ಆಗ್ತದ. ಒಟ್ಟಾರಾಗಿ ನನ್ನ ಕ್ಷೇತ್ರದಲ್ಲಿ ರೈತರಿಗೆ ನೀರಾವರಿ ಸೌಲಭ್ಯಗಳನ್ನು ಕೊಡುವಂಥದ್ದು ಮತ್ತು ಶಿಕ್ಷಣಕ್ಕೆ ಓದುವಂತ ಮಕ್ಕಳಿಗೆ ಅವರಿಗೆ ಬೇಕಾದಂತ ಸೌಕರ್ಯವನ್ನ ಏನು ಈಶ್ವರ ದೇವಸ್ಥಾನ ಗರುಡ ಸ್ತಂಭ ಪ್ರತಿಷ್ಠಾಪನಾ ಶ್ರೀಗಳು ಏನ್ ಮಾಡಿದ್ದಾರೆ ಅತಿ ವಿಜೃಂಭಣೆಯಿಂದ ಮಾಡಿ ನಮ್ಮೆಲ್ಲರಿಗೂ ಶ್ರೀಗಳ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆ ಬರ್ತಾವಂತ ಅಷ್ಟ ನನ್ನ 4 ಮಾತುಗಳನ್ನ ಮುಗಿಸ್ತೀನಿ. ಇದೇ ಸಮಯದಲ್ಲಿ ನಮ್ಮ ಗ್ರಾಮದವರು ಮತ್ತು ದಿನ್ನಿ ಗ್ರಾಮಕ್ಕೆ ಬೇಕಾದಂತ ತಿಪ್ಪೈ ಶೆಟ್ಟರು ಮತ್ತು ವೆಂಕಟ ಶೆಟ್ಟರು ವೇದಿಕೆಗೆ ಬರ್ಬೇಕಂತ ಆಕಾಶ. ಏನಂತಂದಾಗ ಇಲ್ಲ ನಾನು ಸಿಎಂ ಕೂಡ ಮಾತಾಡ್ತೀನಿ ಅಂತ ಹೇಳಿ ಒಂದು 2 ಬೇರೆ ಯಡಿಯೂರಪ್ಪನವರು ಸಾಹೇಬರು ಕೂಡ ಮಾತಾಡಿದಾಗ ಕೊಡ್ತೇನೆ ಅಂತ ಹೇಳಿದ್ರು, ಕೊಡಲಿಲ್ಲ ಏನಿಲ್ಲ. ಕೊನೆ ಕ್ಷಣದಲ್ಲಿ ಒಂದು 6 ತಿಂಗಳಾದ ನಂತರ ಸನ್ಮಾನ್ಯ ಯಡಿಯೂರಪ್ಪನವರು ಭೇಟಿಯಾಗಿ ನೋಡ್ರು ಸರ್, ನಾನು ಯಾವತ್ತೂ ನಾನು ರೈತರಿಗೆ ಸುಳ್ಳು ಹೇಳಕ್ ಆಗೋದಿಲ್ಲ. ಆಗಿನ ಏನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟಂತ 180 ಕೋಟಿ ವಾಪಸ್ ತಗೊಂಡ್ರಿ, ನಾನು ರೈತರಿಗೆ ಹೆಂಗ ನಾನು ಆಶ್ವಾಸನೆ ಕೊಡಬೇಕು, ಇಲ್ಲಂದ್ರೆ ನಾನು ರೈತರ ಕರ್ಕೊಂಡ ಮುಂದೆ ನಿಮ್ಮ ಮನೆ ಮುಂದೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತು ಅಂತ ಹೇಳಿಕೊಂಡಾಗ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ, ನಾನು ಏನಾದ 180 ಕೋಟಿ ಕೊಟ್ಟಲ್ಲ, ಈಗ ನಾನು 200 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿ ದಿಢೀರನೆ ಒಂದು 200 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು. ಅದೇ ತರನಾಗಿ ಇವತ್ತು ನೋಡ್ತಾ ಇದ್ದೀರಿ. ಇವತ್ತೇನಂದ್ರೆ ವೀರಭದ್ರೇಶ್ವರ ಏತ ನೀರಾವರಿ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಕೊನೆ ಕ್ಷಣದಲ್ಲಿ, ಈ ವರ್ಷದ ಕೊನೆ ಕ್ಷಣ ಅಂದ್ರೆ ಡಿಸೆಂಬರ್ 30ಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಭೇಟಿಯಾಗಿ ಅದು ಎಂಥ ಸ್ಥಿತಿ ಅಂತಂದ್ರೆ ಒಂದು ಗಂಭೀರವಾದ ಪರಿಸ್ಥಿತಿ ಅಲ್ಲ ಸರ್, ಅದು ಕೊಡ್ಲಿಕ್ಕೆ ಬೇಕು, ನೀವು ಕೊಡಲಿಲ್ಲಂದ್ರೆ ಇದಾಗೋದಿಲ್ಲ ಅಂತಂದಾಗ ಆ ಒಂದು ವೀರಭದ್ರೇಶ್ವರ ಏತ ನೀರಾವರಿಯನ್ನು ಮಂಜೂರು ಮಾಡ್ಕೊಂಡು ಬಂದಿದ್ದಾರೆ 200 ಕೋಟಿ ರೂಪಾಯಿಯಲ್ಲಿ. ಅದೇ ತರನಾಗಿ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಈ ಚಿಕ್ಕಮಂಚಾಲ ಇದರಲ್ಲಿ ಬ್ಯಾರೇಜ್ ಬ್ಯಾರೇಜ್ ಮಾಡಿ ಆ ರಿವರ್ನಿಂದ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ಕೆಲಸ ಚಾಲಾಗಿದೆ.